ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು ಸಿಂಹರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅವರ ಒಂದು ಜೀವನದಲ್ಲಿ, ಮತ್ತೆ ಅವರಿಗೆ ಏನು ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇದೆ ಅಂತ ಹೇಳಿ ಕೂಡ ನೋಡ್ಕೊಂಡು ಬರೋಣ. ಸೊ 14th ಏಪ್ರಿಲಿಂದ 24th ಏಪ್ರಿಲ್ವರೆಗೂ ಏನೆಲ್ಲ ನಡೀಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಅವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದೆ, ಅವರ ಡ್ರೀಮ್ಸನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಏನು ಚಾಲೆಂಜಸ್ ಬರ್ತಾ ಇದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ. ಹಾಗೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಆದಷ್ಟು ರೀಡಿಂಗನ್ನು ಶೇರ್ ಮಾಡಿ. ಸೊ ಎಷ್ಟು ನೀವು ಶೇರ್ ಮಾಡ್ತೀರಾ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಅಷ್ಟೇ ಅಕ್ಯುರೇಟ್ ಆಗಿ ಅವರು ಕೂಡ ತಿಳ್ಕೊಳ್ತಾರೆ ಅವರ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಅವರ ಒಂದು ಕರಿಯರ್, ಹೆಲ್ತ್ ಮತ್ತು ಅವರ ಪಾರ್ಟ್ನರ್ ಫೀಲಿಂಗ್, ಅವ್ರ ಫೀಲಿಂಗ್ ಯಾವ ರೀತಿ ಇರುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ. ಓಕೆ, ತುಂಬ ಮೇಜರ್ ಕಾರ್ಡ್ ಬರ್ತಾ ಇದೆ ಸಿಂಹರಾಶಿಯವ್ರಿಗೆ. ಓಕೆ ಸಂಬರ್. ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟಿಂದ ನಾನು ನೋಡ್ತಾ ಇರೋವಂಥದ್ದು, ಹೆಲ್ತಲ್ಲಿ ಯಾವುದೇ ರೀತಿ ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ನಿಮ್ಮ ಒಂದು ಹೆಲ್ತ್ ರಿಕವರಿ ಮಾಡ್ಕೊಳ್ತಾ ಇದೆ. ರಿಕವರಿ ಇಟ್ ಮೀನ್ಸ್ ಏನೋ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ತೊಂದರೆ ಅಂತ ಏನು ನನಗೆ ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ, ತುಂಬ ಕಾನ್ಷಿಯಸ್ ಆಗಿದ್ದೀರಾ ಹೆಲ್ತ್ ಬಗ್ಗೆ. ಯಾವುದು ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪ್ರೆಸೆಂಟಲ್ಲಿನೂ ಕೂಡ ಏನೂ ತೊಂದರೆ ಇಲ್ಲ. ಇನ್ ಫ್ಯೂಚರಲ್ಲಿ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಸಣ್ಣ ಪುಟ್ಟ ಏನೋ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಏನೋ ನಿಮಗೆ ಆ ರೀತಿ ಫೀಲ್ ಆಗ್ತಾ ಇದೆಯಾ, ಇಮಿಡಿಯೇಟ್ ಆಗಿ ನೀವೇನು ಮಾಡಬೇಕು, ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅನ್ನುವಂಥದ್ದು ನನಗೆ ಬರ್ತಾ ಇದೆ. ಇನ್ ಫ್ಯೂಚರಲ್ಲಿ ಏನಾದರೂ ಸಮಥಿಂಗ್ ನಿಮ್ಗೆ ಏನಾದರೂ ಆಗುವಂಥ, ಯಾಕಂತಂದರೆ ನೀವೆಲ್ಲೋ ಒಂದು ಕಡೆ ನಿಮ್ಮ ಜಾಬಲ್ಲಿ ಬ್ಯುಸಿ ಆಗಿರುವಂಥ ಚಾನ್ಸಸ್ ನನಗೆ ತುಂಬ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡಿ. ಏನಾದರೂ ನಿಮಗೆ ಸ್ವಲ್ಪ ನೆಗಡಿ ಅಂತ ಆಗುವಂಥದ್ದು ಇರ್ಬೋದು, ಈ ರೀತಿ ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ಕೋಲ್ಡ್ ಆಗ್ಬೋದು, ಕೋಲ್ಡ್ ಕಫ್ ಈ ರೀತಿ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಥಿಂಕ್ ಮಾಡಿ. ಇನ್ನು ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅಂತಂದರೆ ನೋಡಿ, ಹ್ಯಾಪಿ ಆಗಿರಿ. ಏನು ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ಭ್ರಮೆ ಅಥವಾ ಯಾವುದು ಕನ್ಫ್ಯೂಷನ್ಸ್ ಬೇಡ. ಅಫ್ಕೋರ್ಸ್ ನೀವು ಸ್ಟ್ರಾಟಜಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಎಸ್ಟಾಬ್ಲಿಷ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಮತ್ತು ಏನು ಟ್ರಾವೆಲ್ ಮಾಡ್ತೀರಲ್ವಾ, ಟ್ರಾವೆಲಲ್ಲಿ ಸ್ವಲ್ಪ ಹುಷಾರಾಗಿರಿ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಹೌದು, ಸ್ವಲ್ಪ ನೀರು ಏನಿದೆ ಅದೇ ಹೇಳಿದ್ನಲ್ವಾ, ಕೋಲ್ಡ್ ಅದು ಏನಿದೆ ಅಲ್ಲಿಂದ ಸ್ವಲ್ಪ ನೀವು ಅವೇರ್ನೆಸ್ ತಗೊಳ್ಳಿ. ಕೋಲ್ಡ್ ಆಗುವಂಥ ಚಾನ್ಸಸ್ ಇದೆ. ಟ್ರಾವೆಲಿಂಗ್ ಏನಾದರೂ ಮಾಡ್ತಾ ಇದ್ರೆ ಅಲ್ಲಿನೂ ಕೂಡ ಸ್ವಲ್ಪ ಕಾನ್ಷಿಯಸ್ ಆಗಿರಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇನ್ನು ನಿಮ್ಮ ಒಂದು ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಕರಿಯರಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಅಫ್ಕೋರ್ಸ್ ಸ್ಟೆಬಿಲಿಟಿ ಬರ್ತಾ ಇದೆ, ಯಾಕಂತಂದರೆ ಏನೋ ಎಲ್ಲೋ ಒಂದು ಕಡೆ ಡಿಸ್ಟ್ರಾಕ್ಷನ್ಸ್ ಅಂತ ಆಗಿತ್ತು ನಿಮಗೆ ಕರಿಯರಲ್ಲಿ. ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸ್ವಲ್ಪ ನೀವು ಫುಲ್ ಆನ್ ಫೋಕಸ್ಡ್ ಆಗಿದ್ದೀರಾ. ನಿಮಗೆ ಇನ್ನೂ ಹೇಳಬೇಕು ಅಂತಂದರೆ ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇರುವಂಥದ್ದು ನನಗೆ ಕಾಣ್ತಾ ಇದೆ. ಸ್ಟೆಬಿಲಿಟಿ ಜೊತೆಗೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಹಾಗಾಗಿ ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೂಡ ಕಾಣ್ತಾ ಇದೆ. ಯಾಕಂತಂದರೆ ನೀವು ವರ್ಕ್ ಮಾಡಿದ್ದೀರಾ ಅದಕ್ಕಾಗಿ, ಹಾಗಾಗಿ ತುಂಬ ಅದಕ್ಕೆ ನಿಮಗೆ ರಿಸಲ್ಟ್ ಬರ್ತಾ ಇದೆ. ಅಂದರೆ ನೋಡಿ, ಸಪೋಸ್ ನೀವೆಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತೀರಾ, ತುಂಬ ಎಫರ್ಟ್ ಹಾಕಿರ್ತೀರಾ, ಅಥವಾ ಯಾವುದೋ ಒಂದು ಜಾಬ್ ಅಂತ ಇರ್ಬೋದು, ತುಂಬ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ನೀವೆಲ್ಲ ರೀತಿಯಿಂದ ಮಾಡಿರ್ತೀರಾ. ಅಲ್ಲಿ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಗ್ರೋತ್ ಆಗ್ತಾ ಇದೆ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಾನು ಇಲ್ಲಿ ನೋಡ್ತಾ ಇರುವಂಥದ್ದು, ಅಬ್ಸರ್ವ್ ಮಾಡ್ತಾ ಇರುವಂಥದ್ದು, ನೀವು ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಏನು ರಿಲೇಟೆಡ್ ಸ್ಕಿಲ್ಸ್ ಇರುತ್ತೆ, ಆ ಒಂದು ಸ್ಕಿಲ್ಸ್ ಮೇಲೆ ನೀವು ತುಂಬ ಫೋಕಸ್ಡ್ ಆಗಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಅದು ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೊಡುತ್ತೆ. ಬರುವಂಥ ದಿನಗಳಲ್ಲಿ ನಿಮ್ಮ ಜಾಬ್, ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗುತ್ತೆ. ಸಾರಿ, ಗ್ರೋತ್ ಯಾವ ರೀತಿ, ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಬರುವಂಥ ದಿನಗಳಲ್ಲಿ ನೀವು ಬ್ಯಾಲೆನ್ಸ್ಡ್ ಆಗಿರ್ತೀರಾ. ನಿಮಗೆ ಗೊತ್ತಿರುತ್ತೆ ಯಾರಿಗೆ ನಂಬಬೇಕು, ಯಾರಿಗೆ ನಂಬಾರ್ದು, ಯಾರು ನಿಮ್ಮ ಇಂಟ್ಯೂಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನೂ ಒಂದು ಹೇಳ್ಬೇಕಂತಂದರೆ, ಯಾಕಂತಂದರೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಹಾಗಾಗಿ ನಿಮ್ಮ ಇಂಟ್ಯೂಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತಂದರೆ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ.
ಸಮ್ವೇರ್ ಇದಕ್ಕಿಂತ ಹಿಂದೆ ನೀವು ಎಲ್ಲೋ ಒಂದು ಕಡೆ ನಿಮಗೆ ಆಗಿರ್ಬೋದು, ನಿಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಾನು ಅನ್ಕೊಳ್ಳೋದು. ಹಾಗಾಗಿ ಇವಾಗ ಏನು ಮಾಡ್ತೀರಾ, ಇನ್ನು ಮುಂದೆ ನೀವು ಏನು ಮಾಡ್ತೀರಾ, ಅಫ್ಕೋರ್ಸ್ ನಿಮ್ಮ ಲೈಫಲ್ಲಿ ಲಕ್ಸುರಿ ಎಲ್ಲನೂ ಬರ್ತಾ ಇದೆ. ನಾನು ನಾನು ನೋಡಬೇಕು ಅಂತಂದರೆ ಸಮ್ವೇರ್ ನೀವೆಲ್ಲೋ ಏನಾದರೂ ಪ್ಲ್ಯಾನ್ ಮಾಡುವಂಥದ್ದು, ಎಲ್ಲಾದರೂ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡುವಂಥದ್ದು, ಮತ್ತು ಪ್ರಾಪರ್ಟಿ ಪ್ಲ್ಯಾನ್ ಮಾಡುವಂಥದ್ದು, ಇನ್ನೂ ಹೇಳಬೇಕು ಅಂತಂದರೆ, ಅಥವಾ ನಿಮಗಾಗಿ ನೀವು ಏನಾದರೂ ಖರ್ಚು ಮಾಡ್ಕೊಳ್ಳುವಂಥದ್ದು. ನಿಮಗಾಗಿ ಅಂತಂದರೆ ನೋಡಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಎಕ್ಸಾಂಪಲ್ ಏನಾದರೂ ಖರೀದಿ ಮಾಡುವಂಥದ್ದು ಇರ್ಬೋದು, ನಿಮ್ಮ ಸಲುವಾಗಿ ನೀವು ಏನಾದರೂ ಪರ್ಚೇಸ್ ಮಾಡುವಂಥದ್ದು ಇರ್ಬೋದು. ಆ ಎನರ್ಜಿ ನನಗೆ ಕಾಣ್ತಾ ಇದೆ ಬರುವಂಥ ದಿನಗಳಲ್ಲಿ. ಮತ್ತು ಇನ್ವೆಸ್ಟ್ಮೆಂಟು ಕೂಡ ನೀವು ತುಂಬ ವಿಚಾರ ಮಾಡಿ ಮಾಡ್ತೀರಾ. ಏನಾದರೂ ನೀವು ಸೋರ್ಸ್ ಆಫ್ ಇನ್ಕಮ್ ಏನು ನಿಮಗೆ ಬೇಕಾಗಿರುತ್ತೆ, ಆ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅದನ್ನು ಕೂಡ ತುಂಬ ವಿಚಾರ ಮಾಡ್ತೀರಾ. ಅಫ್ಕೋರ್ಸ್ ನಾನು ನಿಮಗೆ ಹೇಳಿದ್ನಲ್ವಾ, ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ, ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಮತ್ತು ನೀವು ಸರಿಯಾಗಿ ಬರುವಂಥ ದಿನಗಳಲ್ಲಿ ಯಾರು ಕರೆಕ್ಟ್ ಇದ್ದಾರೆ, ಯಾರು ತಪ್ಪಿದ್ದಾರೆ, ಯಾರು ನಿಮಗಾಗಿ ಒಳ್ಳೆಯವರು ನಿಮ್ಮ ಬಿಸ್ನೆಸ್ಸಲ್ಲಿ ಅನ್ನೋವಂಥದ್ದನ್ನು ನೀವು ಬ್ಯಾಲೆನ್ಸ್ ಮಾಡೋದು ನಿಮಗೆ ಗೊತ್ತು. ಅವ್ರ ಜೊತೆಗೆ ಯಾವ ರೀತಿ ಇರಬೇಕನ್ನೋದು ಗೊತ್ತು. ಸ್ಟ್ರಾಟಜಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜೆನ್ಯೂನ್ ಪರ್ಸನ್ ಯಾರಿರ್ತಾರೆ ಅವರಿಗೆ ನೀವು ಪ್ರಯಾರಿಟಿ ಜಾಸ್ತಿ ಕೊಡ್ತೀರಾ ಅಂತ ನಾನು ಹೇಳ್ಬೋದು. ಆ ಜೆನ್ಯೂನಿಟಿಯನ್ನು ನೀವು ನೋಡ್ತೀರಾ, ಅದಾದಮೇಲೆ ನೀವು ಡಿಸೈಡ್ ಮಾಡ್ತೀರಾ, ಓಕೆ ನಾನು ಇವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಈ ಒಂದು ಫೀಲ್ಡಲ್ಲಿನೇ ಹೋಗಬೇಕು, ಇದು ನನಗೆ ಸರಿಯಾಗಿರುತ್ತೆ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಬರುತ್ತೆ. ಇನ್ನು ಯೂನಿವರ್ಸ್ ಗೈಡೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಯಾರನ್ನು ಈಸಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ಯೂಷನ್ ನಿಮಗೆ ಡೆಫಿನೆಟ್ ಆಗಿ ಇಲ್ಲಿ ಹೆಲ್ಪ್ ಮಾಡುತ್ತೆ, ಯಾರಿಗೆ ನಂಬಬೇಕು ಯಾರಿಗೆ ನಂಬಾರ್ದು ಅಂತ ಹೇಳಿ. ಯಾಕಂತಂದರೆ ನೀವು ಭಯ ಪಡೋದು ಬೇಡ. ಮನಸ್ಸಲ್ಲಿ ಯಾವುದೇ ರೀತಿ ಭಯ ಅಂತ ಇದ್ದರೆ ಅದನ್ನು ತೆಗೆದುಹಾಕಿ ನಿಮ್ಮನ್ನು ನೀವು ಸ್ಟೆಬಿಲಿಟಿ ಬರುತ್ತೆ, ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಕೆಲವೊಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್, ನಿಮ್ಮ ಜೊತೆಗಿರೋರೇ ನಿಮಗೆ ಎಲ್ಲಾದರೂ ಏನಾದರೂ ಮಾಡಿರುವಂಥದ್ದು. ಹಾಗಾಗಿ ನೀವು ತುಂಬ ಅಂದರೆ ಡ್ಯುಯಲ್ ಮೆಂಟಾಲಿಟಿ ಇರೋರ ಜೊತೆಗೆ ನೀವು ಇದ್ದಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಸೆಟ್ ಕೂಡ ಅದೇ ರೀತಿ ಆಗುತ್ತೆ, ಇಲ್ಲಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಮತ್ತು ಇಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು ಏನಂತಂದರೆ, ಸ್ವಲ್ಪ ನೀವು ಆ ವಿಷಯದಲ್ಲಿ ಎಚ್ಚೆತ್ಕೋಬೇಕು. ನೀವು ಯಾರು ಕರೆಕ್ಟ್ ಆಗಿದ್ದಾರೆ, ಯಾರು ನಿಮ್ಮ ಜೊತೆಗೆ ಇದ್ಕೊಂಡೇ ನಿಮ್ಮನ್ನು ಏನಾದರೂ ಬೆನ್ನಲ್ಲಿ ಚೂರಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಈಸಿಯಾಗಿ ಯಾರನ್ನು ನೀವು ನಂಬಲಿಕ್ಕೆ ಹೋಗಬೇಡಿ, ಎಸ್ಪೆಷಲಿ ನಿಮ್ಮ ಜಾಬ್ ಮತ್ತು ಕರಿಯರ್ದಲ್ಲಿ ಅನ್ನುವಂಥದ್ದು. ಓಕೆ, ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ವೆಲ್ ವಿಷರ್ ಆಗಿನೇ ಇರ್ತಾರೆ, ಬಟ್ ನಿಮ್ಮ ಒಂದು ಸೋಲನ್ನು ನೋಡಬೇಕು ಅಂತಲೇ ಕುಂತಿರ್ತಾರೆ. ಅವರು ನಿಮಗೆ ಹೇಳ್ಕೊಳ್ಳೋದು ಐ ಆಮ್ ಯುವರ್ ವೆಲ್ ವಿಷರ್ ಅಂತಾನೆ ಹೇಳೋದು, ಆದರೆ ಮೈಂಡಲ್ಲಿ ಏನಿರುತ್ತೆ, ಈ ರೀತಿ ಅವರ ಒಂದು ಬುದ್ಧಿ ನಡೀತಾ ಇರುತ್ತೆ. ಇವರು ಯಾವಾಗ ಕೊಲಾಪ್ಸ್ ಆಗ್ತಾರೆ, ಇವ್ರನ್ನ ಅದನ್ನು ಸಿಚುವೇಶನ್ ನಾವು ನೋಡಬೇಕು ಅಂತ ಹೇಳಿ. ಅಥವಾ ನಿಮ್ಮ ಜೊತೆಗಿದ್ದೇ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಝೋನ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಇರ್ಬೋದು, ತುಂಬ ತುಂಬ ಕೇರ್ಫುಲ್ ಆಗಿರಿ. ಜಾಬ್ ನಿಮ್ಮ ಒಂದು ಕರಿಯರಲ್ಲಿ ತುಂಬ ಕೇರ್ಫುಲ್ ಆಗಿರಿ, ಬಿಸ್ನೆಸ್ಸಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಈಸಿಯಾಗಿ ನಂಬಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ದುಡ್ಡಿನ ವಿಷಯದಲ್ಲಿ ಆಯಿತು, ನೀವು ಬ್ಯಾಲೆನ್ಸ್ಡ್ ಮಾಡ್ತೀರ, ಬ್ಯಾಲೆನ್ಸ್ ಇದೆ ಲೈಫಲ್ಲಿ, ಅದು ಯೂನಿವರ್ಸು ಅದೇ ಹೇಳ್ತಾ ಇದೆ, ಬ್ಯಾಲೆನ್ಸ್ಡ್ ಆಗಿರಿ, ಯಾರನ್ನೂ ಈಸಿಯಾಗಿ ನಂಬಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಓಕೆ, ಮತ್ತು ಭಯ ಪಡೋದೇನು ಬೇಡ, ನೀವು ಕರೆಕ್ಟಾಗಿದ್ದೀರಾ, ನೀವು ಮೂವ್ ಆನ್ ಆಗಿ, ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ನಿಮ್ಮ ರಿಲೇಷನ್ಶಿಪ್ ವೈಸ್ ನಾನು ನೋಡ್ತಾ ಇರೋವಂಥದ್ದು, ರೀಸೆಂಟ್ ಪಾಸ್ಟಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕೊಲಾಪ್ಸ್ ಆಗಿದೆ ಅನ್ನೋವಂಥದ್ದು ನನಗೆ ಬರ್ತಾ ಇದೆ. ಏನೋ ಒಂದು ದೊಡ್ಡ ಆಘಾತಕಾರಿಯಾಗಿರುವಂಥದ್ದು, ಮೇ ಬಿ ನಿಮ್ಮ ಬ್ರೇಕಪ್ ಆಗಿರುವಂಥ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ದೊಡ್ಡ ಲೆವೆಲಲ್ಲಿ ಒಂದು ಜಗಳ ಆಗಿರುವಂಥದ್ದು. ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂಥದ್ದು, ನಿಮ್ಮ ಪಾರ್ಟ್ನರ್ ನಡುವೆ ಏನಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂಥದ್ದು ಎನರ್ಜಿ ನನಗೆ ಕಾಣ್ತಾ ಇದೆ. ಮತ್ತು ತುಂಬ ಸ್ಟ್ರಗಲ್ ಮಾಡಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ತುಂಬ ಸ್ಟ್ರಗ್ಲಿಂಗ್ ಇದೆ, ಇದನ್ನು ರಿಲೇಷನ್ಶಿಪ್ಪನ್ನು ಹೋಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಅಂದರೆ ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ಮದು ಮುಗಿದು ಹೊಸ ಶುರುವಾಗಿದೆ, ಹೊಸ ಒಂದು
ರಿಲೇಶನ್ಶಿಪ್ ಶುರುವಾಗಿದೆ. ಒಂದೇನೋ ಕಾರ್ಮಿಕ್ ಪ್ಯಾಟರ್ನ್ ಇತ್ತು. ಮತ್ತೆ ಸಡನ್ ಆಗಿ ಏನೋ ಒಂದು ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರುವಂತದ್ದಿರ್ಬೋದು. ಅಥವಾ ನಿಮ್ಮಲ್ಲಿ ಏನೋ ಒಂದು ಜಗಳ ಆಗಿರುವಂತದ್ದಿರ್ಬೋದು ರಿಲೇಶನ್‌ಶಿಪ್ ಅಲ್ಲಿ. ಓಕೆ. ಮತ್ತೆ ಇದು ಅವರು ನಿಮ್ಮ ಮೇಲೆ ಬ್ಲೇಮ್ ಮಾಡುವಂಥದ್ದು, ನೀವು ಅವ್ರ ಮೇಲೆ ಬ್ಲೇಮ್ ಮಾಡುವಂಥದ್ದು, ಅಥವಾ ನಿಮ್ಮನ್ನ ಯಾರಾದ್ರೂ ಬ್ಲೇಮ್ ಮಾಡುವಂಥದ್ದು, ಈ ರೀತಿ ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇದೆ ಸ್ವಲ್ಪ. ಓಕೆ. ಬಟ್ ಇವಾಗ ಪ್ರೆಸೆಂಟ್ ಮೊಮೆಂಟ್ ನಾನು ನೋಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಲ್ಲಿ ಒಂದು ಹಾರ್ಮನಿ ಬರ್ತಾ ಇದೆ, ಒಂದು ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ಅದ್ ಹೇಳ್ತಾರಲ್ವಾ, ಪ್ರತಿಯೊಂದು ಎಂಡ್ ಆಗೋದು ಕೂಡ ಒಂದು ಹೊಸ ಬಿಗಿನಿಂಗ್ ಅನ್ನ, ಒಂದು ಹೊಸದಾದಂತ ಬಿಗಿನಿಂಗ್ ಅನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಆ ರೀತಿ ನಿಮ್ಮ ಲೈಫಲ್ಲಿ ಆಗಿದೆ ಇವಾಗ. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಹ್ಯಾಪಿ ಆಗಿದ್ದೀರಾ, ಲೈಫನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ತುಂಬಾ ಕೊಲಾಬ್ರೇಟಿವ್ ಆಗಿದ್ದಾರೆ, ಕಮಿಟ್ಮೆಂಟ್ ಫುಲ್ ಆಗಿದ್ದಾರೆ, ನೀವು ಕೂಡ ಅಷ್ಟೇ ಕಮಿಟ್ಮೆಂಟ್ ಅಲ್ಲಿದ್ದೀರಾ. ನೀವು ರಿಲೇಶನ್ಶಿಪ್ಗೆ ತುಂಬಾನೇ ಬೆಲೆ ಕೊಡುವಂಥವ್ರು ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಆ ರೀತಿ ಬರುತ್ತೆ. ಏನಂತಂದ್ರೆ ತುಂಬಾ ನೀವು ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತೀರಾ. ಈ ಇನ್ನೊಬ್ರಿಗೆ ಹರ್ಟ್ ಆಗ್ಲಾರ್ದ ಹಾಗೆ ನೀವು ನೋಡ್ಕೊಂಡು ಹೋಗುವಂತದ್ದು. ಮತ್ತೆ ಯಾರಾದ್ರೂ ಏನಾದ್ರೂ ಈ ರಿಲೇಶನ್ಶಿಪ್ಗೆ ಯಾರು ಏನು ಮಾತಾಡಬಾರ್ದು. ಮತ್ತೆ ಆ ಒಂದು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಫುಲ್ಫಿಲ್ಮೆಂಟ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ. ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂತದ್ದು. ಓಕೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಓಕೆ. ಸಮ್ವೇರ್ ಆಗಿರುತ್ತೆ ಈಗ, ಕೆಲವೊಂದ್ ಸಾರಿ ಜಗಳ ಆಗಿರುವಂತದ್ದು ಆಗಿರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಏನಿದೆ ನೋಡಿ, ಆ ಫುಲ್ಫಿಲ್ಮೆಂಟ್ ನಿಮ್ಗೆ ಫೀಲ್ ಆಗುತ್ತೆ. ಪ್ರತಿ ಸಾರಿನೂ ನಿಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ. ಬಟ್ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನೀವು ಅವೇರ್ ಆಗಿರ್ಬೇಕು. ರಿಲೇಶನ್ಶಿಪ್ ಯಾವ್ದಾದ್ರು ನೀವು ಥಿಂಕ್ ಮಾಡಿ, ಇದೇನಾದ್ರೂ ನಿಮ್ಗೆ ರಾಂಗ್ ಆಗಿ ಲೀಡ್ ಮಾಡ್ತಾ ಇದೆಯಾ, ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಲೀಡ್ ಮಾಡ್ತಾ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಇದು ನಿಮ್ಮ ಕಡೆಯಿಂದ ನೀವು ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಾ, ಒಂದು ಕಮಿಟ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ನಾನು ಇಲ್ಲಿ ನೋಡ್ತಾ ಇರುವಂತದ್ದು ಸ್ವಲ್ಪ ಎಲ್ಲೋ ನನಗೆ ಪ್ರಾಬ್ಲಮ್ ಅನಿಸ್ತಾ ಇದೆ. ಏನಂತಂದ್ರೆ ಇದು ಒಂದು ನಿಮ್ಮ ವೀಕ್ನೆಸ್ ಆಗಿ ಮಾಡ್ಕೊಳಿಕ್ ಹೋಗ್ಬಾರ್ದು. ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮ್ಗೆ. ಬರುವಂತ ದಿನಗಳಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುವಂತ ಚಾನ್ಸ್ ಇದೆ. ಮತ್ತೆ ಇದನ್ನ ತುಂಬಾ ನೀವು ಅಟ್ಯಾಚ್ ಆಗ್ಬಿಡ್ತೀರಾ ಅದಕ್ಕೆ. ಗೊತ್ತಿದ್ದೋ ಗೊತ್ತಿಲ್ದೇನೋ, ನಿಮ್ಗೆ ಗೊತ್ತಿದ್ರೂ ಕೂಡ ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಅಂತ ರಿಲೇಶನ್ಶಿಪ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಫೀಲ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಅಲ್ಲೇನೆ ನಾನು ಹೇಳ್ದೆ, ಎಲ್ಲೋ ಒಂದ್ ಕಡೆ ಜಗಳ ಆಗ್ತಾ ಇದೆ, ಮನಸ್ತಾಪ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಆದ್ರೂ ಕೂಡ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡು ಇದನ್ನ ನಿಭಾಯಿಸ್ಲೇಬೇಕು ಅಂತ ಹೋಗ್ತಾ ಇದ್ದೀರಾ. ಬಟ್ ನೀವದನ್ನ ಅಷ್ಟೇ ಮಾಡಿದ್ರೆ ಅಲ್ಲ, ನಿಮ್ಮ ಪಾರ್ಟ್ನರ್ ಕಡೆಯಿಂದಾನು ಅದೇ ಎನರ್ಜಿ ಬರಬೇಕು. ಅಂದಾಗ ಮಾತ್ರ ಇದು ಒಂದು ಫುಲ್ಫಿಲ್ಮೆಂಟ್ ಅನ್ನಿಸ್ಕೊಳತ್ತೆ. ನೀವು ನಿಮ್ ಕಡೆಯಿಂದ ಫುಲ್ ಆನ್ ಟ್ರೈ ಮಾಡ್ತಾ ಇದ್ದೀರಾ, ಅದನ್ನ ಉಳಿಸ್ಕೋಬೇಕು, ಮಾಡ್ಬೇಕು ಅಂತ ಹೇಳಿ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ಅದು ರಿಲೇಶನ್ಶಿಪ್ ನಿಮ್ಗೆ ಒಳ್ಳೇದಾಗಿದೆಯಾ ಅನ್ನುವಂಥದ್ದನ್ನ ಸ್ವಲ್ಪ ನೀವು ಥಿಂಕ್ ಮಾಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಏನ್ ಹೇಳುತ್ತೆ, ನಿಮ್ಮ ಒಂದು ರಿಲೇಶನ್ಶಿಪ್ ರಾಂಗ್ ವೇ ಅಲ್ಲಿ ಹೋಗ್ತಾ ಇರುವಂತದ್ದು, ಸಮ್ವೇರ್ ರಾಂಗ್ ವೇ. ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಸಿಕ್ಕೊಳ್ತಾ ಇದ್ದೀರಾ. ರಾಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಇಷ್ಟು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ. ಮುಂದೆ ಬರುವಂತ ದಿನಗಳು ಯಾವ ರೀತಿ ಆಗುತ್ತೆ, ಅದರಿಂದ ನೀವು ಹೊರಗಡೆ ಬರ್ದೇ ಇರುವಂತ ಸಿಚುವೇಶನ್ ಬಂದ್ಬಿಡುತ್ತೆ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಥಿಂಕ್ ಮಾಡಿ. ಓಕೆ. ನೆಗೆಟಿವ್ ಇದೆ, ಈ ರಿಲೇಶನ್ಶಿಪ್ ನಿಮ್ಗೆ ನೆಗೆಟಿವ್ ಇದೆ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆ. ನಿಮ್ಗೆ ಅದು ಫೀಲ್ ಆಗುತ್ತೆ, ಗೊತ್ತಾದ್ರೂ ಕೂಡ ನೀವು ಅದರಿಂದ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವಾಗ್ಲೇ ಆ ಟ್ರ್ಯಾಪ್ ಅಲ್ಲಿ ಸಿಕ್ಕೊಳ್ತೀರಾ ಅಂತ ಹೇಳ್ಬೋದು. ಹಾಗಿದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಏನು
ಯೂನಿವರ್ಸ್ ಹೇಳ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರೋವಂಥ ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ. ಏನಂತಂದರೆ, ಇರೋವಂಥ ರಿಲೇಷನ್ಶಿಪ್ ಬಗ್ಗೆ ನೀವೇನಾದರೂ ನೆಗೆಟಿವಿಟಿ ತಗೊಂಡು ಆ, ಕೂತಿದ್ದೀರಾ, ಎಲ್ಲಾದರೂ ಒಬ್ರು ಇಬ್ರು ನಿಮಗೆ ಏನಾದರೂ ಮೋಸ ಮಾಡಿದ್ದಾರೆ ಅಂದರೆ ಎಲ್ಲರೂ ಕೂಡ ಅದೇ ರೀತಿಯಾಗಿರೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಏನಿದೆ ಆ ಸ್ಯಾಡ್ನೆಸ್ ಬರಬಾರ್ದು, ಆ ಅಲೋನ್ನೆಸ್ ನಿಮಗೆ ಬರಬಾರ್ದು, ಕಮಿಟ್ಮೆಂಟ್ ಇಶ್ಯೂ ಬರಬಾರ್ದು ಅಂತಂದರೆ ನೀವೇನು ಮಾಡಬೇಕು, ಬೇರೆ ರಿಲೇಷನ್ಶಿಪ್ ನೋಡಿ. ಪ್ರೀತಿ ಅಂದರೆ ಲವ್ ರಿಲೇಷನ್ಶಿಪ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಇರಬೇಕು. ನಿಮ್ಮ ಆ, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಇದೆಲ್ಲನೂ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇದು ನೀವು ರೆಸೊನೇಟ್ ಮಾಡ್ಕೊಳ್ಳಿ ಯಾವ ಒಂದು ರಿಲೇಷನ್ಶಿಪ್ ಇದೆ ಅಂತ ಹೇಳಿ. ಮತ್ತು ನೀವು ಇಷ್ಟು ಸಕ್ಷಮ್ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಸ್ಟ್ರಾಟಜಿಯನ್ನು ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನೀವು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥ ಪರ್ಸನ್. ಹಾಗಿದ್ದಾಗ ನೀವು ಸ್ವಲ್ಪ ವಿಚಾರ ಮಾಡಬೇಕು, ನಿಮಗೆ ಯಾವ ರಿಲೇಷನ್ಶಿಪ್ ಕರೆಕ್ಟ್ ಆಗಿದೆ ಅಂತ ಹೇಳಿ. ರಾಂಗ್ ರಿಲೇಷನ್ಶಿಪ್ಪಲ್ಲಿ ಹೋಗಿ ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಹೇಳ್ತಾ ಇದೆ. ಇದನ್ನು ನೀವು ತುಂಬ ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಫ್ರೆಂಡ್ಸ್, ಈ ರೀಡಿಂಗ್ ಸಿಂಹರಾಶಿಯವರಿಗೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಹಾಗಿದ್ರೆ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ. ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ತಿಳಿಸಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.